ಹಾಯ್ ಫ್ರೆಂಡ್ಸ್, ಪೋಚಮ್ಮ ಇದು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ರಮೇಶ್ ಇಂದಿರಾ ಅಂಡ್ ಅಚ್ಯುತ್ ರಾವ್ ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಆಹಾ OTT ಪ್ಲಾಟ್ಫಾರ್ಮ್. ಫ್ರೆಡ್ರಿಕ್ ಮತ್ತು ನ್ಯಾನ್ಸಿ ದಂಪತಿಗಳಿಗೆ ಇವಾ ಹಾಗೂ ಜೆಸ್ಸಿ ಅನ್ನೋ ಇಬ್ರು ಹೆಣ್ಮಕ್ಳು ಇರ್ತಾರೆ. ಮೊದಲನೇ ಮಗಳು ಇವಾಗೆ ಮದುವೆ ಆಗಿರುತ್ತೆ. ಅವಳ ಗಂಡನ ಹೆಸರು ಡೇವಿಡ್. ಕೆಲವು ತಿಂಗಳ ಹಿಂದೆ ಅಷ್ಟೇ ಫ್ರೆಡ್ರಿಕ್ ಪೋಚಮ್ಮ ಎಸ್ಟೇಟ್ ಅನ್ನ ಕೊಂಡ್ಕೊಂಡಿರ್ತಾನೆ. ಮತ್ತೆ ಈಗ ಆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅದೇ ಎಸ್ಟೇಟ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಫ್ರೆಡ್ರಿಕ್ ನ ಮಗಳು ಇವಳ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿ ನಡೆಯೋ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಫ್ರೆಡ್ರಿಕ್ ನ ಎರಡನೇ ಮಗಳು ಜೆಸ್ಸಿ ಪಾರ್ಟಿಯಲ್ಲಿ ಕುಡಿದ ಮತ್ತಲ್ಲಿರ್ತಾಳೆ. ಇದ್ದಕ್ಕಿದ್ದಂತೆ ಅವಳು ಬಾಲ್ಕನಿಗೆ ಹೋಗಿ ಬಹಳ ಡೇಂಜರಸ್ ಪೊಸಿಷನ್ ಅಲ್ಲಿ ನಿಂತು ಜನರಿಗೆ ವಿಶ್ ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಅವಳು ಬ್ಯಾಲೆನ್ಸ್ ತಪ್ಪಿ ಮೇಲಿಂದ ಕೆಳಗೆ ಬಿದ್ದು ಸಾವನ್ನಪ್ತಾಳೆ. ಈ ಘಟನೆ ನಡೆಯೋಕ್ಕಿಂತ ಕೆಲವು ತಿಂಗಳ ಮುಂಚೆ ಫ್ರೆಡ್ರಿಕ್ಗೆ ಪೋಚಮ್ಮ ದೇವರ ಮೇಲೆ ನಂಬಿಕೆ ಇಲ್ಲದ ಕಾರಣ ಬಂಗ್ಲೆ ಮುಂದೆ ಇದ್ದಂತಹ ಪೋಚಮ್ಮ ವಿಗ್ರಹನ ತೆಗೆಸಿ ಅವನು ಆಚೆ ಬಿಸಾಕ್ಸಿರ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ಎಸ್ಟೇಟ್ ನ ಹೆಸರನ್ನ ಪೋಚಮ್ಮ ಎಸ್ಟೇಟ್ ಇಂದ ಬ್ಲೆಸ್ಸಿಂಗ್ ಬಂಗ್ಲೋ ಅಂತ ಚೇಂಜ್ ಮಾಡಿರ್ತಾನೆ. ಇದೆಲ್ಲದನ್ನ ಅಬ್ಸರ್ವ್ ಮಾಡಿದಂತಹ ಎಸ್ಟೇಟ್ ನ ಮ್ಯಾನೇಜರ್ ರಘುಪತಿ ಪೋಚಮ್ಮ ವಿಗ್ರಹನ ಆಚೆ ಬಿಸಾಕೋ ವಿಷಯದಲ್ಲಿ ಫ್ರೆಡ್ರಿಕ್ ಗೆ ಬುದ್ಧಿವಾದ ಹೇಳಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಫ್ರೆಡ್ರಿಕ್ ಯಾರ ಮಾತು ಕೇಳ್ದೇನೆ ಆ ಒಂದು ವಿಗ್ರಹನ ಬಂಗ್ಲೆಯಿಂದ ಆಚೆ ಬಿಸಾಕ್ಸಿರ್ತಾನೆ. ಈಗ ಜೆಸ್ಸಿಯ ಸಾವಾದ್ಮೇಲೆ ರಘುಪತಿ ಮತ್ತೆ ಫ್ರೆಡ್ರಿಕ್ ಗೆ ಮನವರಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆ ಒಂದು ಪೋಚಮ್ಮನ ವಿಗ್ರಹನ ಮತ್ತೆ ತಗೊಬಂದು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡೋದಾಗಿ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಫ್ರೆಡ್ರಿಕ್ ಈಗಲೂ ಸಹ ರಘುಪತಿಯ ಮಾತನ್ನ ಕೇಳೋದಿಲ್ಲ. ಫ್ರೆಡ್ರಿಕ್ ನ ಮೊದಲನೇ ಮಗಳು ಇವಾಗ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಜೆಸ್ಸಿ ಮತ್ತು ರಘುಪತಿಯ ಮಗ ಸುರೇಶ್ ಇಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಾ ಇರ್ತಾರೆ. ಮತ್ತೆ ಈ ವಿಷಯ ಗೊತ್ತಾದ್ಮೇಲೆ ಇವ ಸುರೇಶ್ಗೆ ವಾರ್ನ್ ಮಾಡಿ ಕಳ್ಸಿರ್ತಾಳೆ. ಇದರಿಂದಾಗಿ ಇವ ಜೆಸ್ಸಿಯ ಸಾವಿದೆ ಸುರೇಶ್ನ ಕೈವಾಡ ಇದೆ ಅಂತ ಡೌಟ್ ಪಟ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಳೆ. ಕಥೆಯಲ್ಲಿ ಪೊಲೀಸ್ನ ಎಂಟ್ರಿ ಆಗುತ್ತೆ. ಅವರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಜೆಸ್ಸಿಯ ಸಾವು ಒಂದು ಆಕ್ಸಿಡೆಂಟಾ, ಇಲ್ಲ ಅಂದ್ರೆ ಎಸ್ಟೇಟ್ ಮ್ಯಾನೇಜರ್ ರಘುಪತಿ ನಂಬಿರೋ ಹಾಗೆ ಪೋಚಮ್ಮನ ಶಾಪನ, ಇಲ್ಲ ಅಂದ್ರೆ ಜೆಸ್ಸಿ ಲವ್ ಫೇಲ್ಯೂರ್ ಇಂದ ಅವಳಾಗೆ ಅವಳೆ ಸೂಸೈಡ್ ಮಾಡ್ಕೊಂಡ್ಲಾ, ಇಲ್ಲವಾದ್ರೆ ಜೆಸ್ಸಿ ಸಾವಿನ ಹಿಂದೆ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ಈ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಆಕ್ಟಿಂಗ್ ವೈಸ್ ಹೇಳ್ಬೇಕು ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಅವರ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ವಿಜಯ್ ಶೋಭರಾಜ್ ಆಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಪ್ರಿಯಾ ಆಸ್ ನ್ಯಾನ್ಸಿ ಅವರ ಆಕ್ಟಿಂಗ್ ಕೂಡ ಈ ಒಂದು ವೆಬ್ ಸೀರೀಸ್ ನ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಲಾಸ್ಟ್ ಎಪಿಸೋಡ್ ತನಕ ಸಸ್ಪೆನ್ಸ್ ನ ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಬರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದಾಗಿ ಆಡಿಯನ್ಸ್ ಗೆ ಎಲ್ಲೂ ಸಹ ಬೋರ್ ಆಗೋದಿಲ್ಲ. ಕೊನೆ ಎಪಿಸೋಡ್ ತನಕ ಎಂಗೇಜಿಂಗ್ ಆಗಿ ಬಂದಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಎಪಿಸೋಡ್ ವರೆಗೂ ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಔಟ್ ಆಫ್ ದ ಟ್ರ್ಯಾಕ್ ಹೋಗೋದಿಲ್ಲ. ಮೇನ್ ಸ್ಟೋರಿ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಿದ್ದಾರೆ. ಇದರಿಂದಾಗಿ ನನಗೆ ಬೋರ್ ಅಥವಾ ಲ್ಯಾಗ್ ಅಂತ ಎಲ್ಲೂ ಕೂಡ ಅನ್ಸಲಿಲ್ಲ. ಕ್ಯಾರೆಕ್ಟರೈಸೇಷನ್ ಸಹ ತುಂಬಾ ನೀಟಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಬರುವಂತಹ ಮೇನ್ ಸ್ಟೋರಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾವುದೇ ಕ್ಯಾರೆಕ್ಟರ್ ನನಗೆ ಅನ್ವಾಂಟೆಡ್ ಅಂತ ಅನಿಸಲಿಲ್ಲ. ಡೈರೆಕ್ಟರ್ ಕ್ರೈಮ್ ಅಂಡ್ ಸಸ್ಪೆನ್ಸ್ ಕತೆಗೆ ಸ್ಪಿರಿಚುವಲ್ ಟಚ್ ಕೊಟ್ಟು ತುಂಬಾ ಸ್ಮಾರ್ಟ್ ಆಗಿ ಬ್ಲೆಂಡ್ ಮಾಡಿದ್ದಾರೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನರೇಷನ್ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಆದ್ರೆ ಜೆಸ್ಸಿ ಮತ್ತು ಡೇವಿಡ್ ನ ಸಾವಿನ ರಿಲೇಟೆಡ್ ಸ್ಟೋರಿ ಟೆಲಿಂಗ್ ಅಲ್ಲಿ ಯೂಸ್ ಆಗಿರುವಂತಹ ಕೆಲವೊಂದಷ್ಟು ಐಡಿಯಾಸ್ ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಅಂತ ಅನಿಸಲಿಲ್ಲ. ಆ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ನನ್ಗನ್ಸ್ತು. ಲಾಸ್ಟ್ ಎಪಿಸೋಡ್ ಅಲ್ಲಿ ಸ್ಕ್ರೀನ್ ಪ್ಲೇ ಇನ್ನು ಕನ್ವಿನ್ಸಿಂಗ್ ಆಗಿ ಮಾಡಿದ್ರೆ ಈ ಒಂದು ವೆಬ್ ಸೀರೀಸ್ ಇನ್ನು ನ್ಯಾಚುರಲ್ ಆಗಿ ಬರ್ತಾ ಇತ್ತು. ವೆಬ್ ಸೀರೀಸ್ ನ ಎಂಡ್ ಮಾಡಿರುವಂತಹ ರೀತಿ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಜೊತೆಗೆ ಈ ಒಂದು ವೆಬ್ ಸೀರೀಸ್ ನ ಮೀನಿಂಗ್ಫುಲ್ ಆಗಿ ಎಂಡ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ನೀವೇನಾದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ನಿಮಗೆ ಬೆಸ್ಟ್ ವಾಚ್. ನನ್ನ ಕಡೆಯಿಂದ ಈ ವೆಬ್ ಸೀರೀಸ್ಗೆ ನಾನು ಕೊಡ್ತಾ ಇರುವಂತ ರೇಟಿಂಗ್ 3.75 ಔಟ್ ಆಫ್ 5. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.